ಸುವರ್ಣ. ಇದ್ಯಾರವ್ವ ನನ್ನ ಗತೆನ ಆಕ್ಟ್ ಮಾಡೋ ಹುಚ್ಚಿಟ್ಕೊಂಡು ಆಲ್ರೆಡಿ ಗೆಟಪ್ ಹಾಕೊಂಡು ನಿಂತಿರೋಂಗದ. ಈ ಸಿನಿಮಾ ಹುಚ್ಚಿಡಿಸ್ಕೊಂಡವ್ರೆಲ್ಲ ಹಿಂಗ ಅನಿಸ್ತದ. ಯಾವುದಕ್ಕೂ ಅವ್ರನ್ನ ಒಂದ್ಸಲ ಕೇಳ್ಬಿಡೋಣ. ನಮಸ್ಕಾರ ರೀ. ನಮಸ್ಕಾರ, ಹೇಳಿ. ಅಲ್ಲ, ಈ ನಮ್ಮನೆ ರಾಜರ ಗೆಟಪ್ ಹಾಕೊಂಡು ಯಾಕೆ ಹಿಂಗ್ ರೋಡ್ನಾಗ ನಿಂತಿರಿ? ನೀವ್ ಯಾವ ನಾಟಕದ ಕಂಪ್ನಿಯವರು? ನಾನು ನಿಮ್ ಕಣ್ಣಿಗೆ ನಾಟಕದ ಕಂಪ್ನಿಯವ್ರ ತರ ಕಾಣಿಸ್ತಾ ಇದೀನ? ನಾನು ನಾಟಕದ ಕಂಪ್ನಿಯವ್ರ ಅಲ್ಲ ರೀ, ರಾಜ. ಯಾಕೆ ನಗ್ತಾ ಇದ್ದೀರಾ? ಮತ್ತಿನ್ನೇನ್ರಿ, ನಾನಾ ದೊಡ್ಡ ಕಲಾವಿದೆ. ನೀವು ನನ್ನ ಮುಂದನ ಆಕ್ಟಿಂಗ್ ಮಾಡಿಬಿಟ್ರೆ ನಾ ನಿಮ್ ಮಾತು ನಂಬಿ ಬಿಡ್ತೀನ? ನೀವು ನನ್ನ ತಪ್ಪು ತಿಳ್ಕೊಂಡಿದ್ರ. ನಾನು ನಿಜವಾಗ್ಲೂ ರಾಜ. ಆದ್ರೆ ರಾಜ್ಯ ಬರ ಮಾಡಕ್ಕಾಗ್ದೆ ಅಲ್ಲಿಂದ ಇಲ್ಲಿಗೆ ತಪ್ಪಿಸ್ಕೊಂಡು ಬಂದಿದ್ದೀನಿ. ಹೌದಾ? ಹಂಗಂದ್ರೆ ನೀವು ಯಾವ ದೇಶದ ರಾಜರು? ನೀವು ಜಂಗಲ್ ಕಣಿವೆ ಅನ್ನೋ ಊರ ಹೆಸರನ್ನ ಕೇಳಿದೀರಾ? ಕೇಳೇನಿ, ಆದ್ರ ನೋಡಿಲ್ರಿ. ನಾನು ಆ ಊರಿನ ರಾಜಾನೆ. ಹೌದಾ? ಹಂಗಂದ್ರೆ ಅಲ್ಲಿ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಅದೊಂದು ದೊಡ್ಡ ಕತೆ, ಚಿಕ್ಕದಾಗಿ ಹೇಳ್ತೀನಿ. ನಮ್ಮ ತಂದೆ ರಾಜಾಹುಲಿ ಅರಸರು. ಅವರನ್ನ ವೈರಿಗಳು ಮೋಸದಿಂದ ಕೊಂದು ಬಿಟ್ರು. ಅವ್ರು ಸಾಯಕ್ ಮುಂಚೆ ಅವ್ರ ಹತ್ರ ಇದ್ದ ಒಂದು ಶಕ್ತಿನ ನನಗೆ ಕೊಟ್ಟು ಪ್ರಾಣ ಬಿಟ್ಬಿಟ್ರು. ಆ ಶಕ್ತಿನ ಕಾಪಾಡೋಕ್ಕೋಸ್ಕರನೇ ನಾನು ಆ ರಾಜ್ಯವನ್ನ ಬಿಟ್ಟು ಇಲ್ಲಿಗೆ ಬಂದಿರೋದು. ನೀವ್ ಹೇಳಿಕತ್ತಿರೋದು ಕೇಳಿದ್ರ ಹಳೇ ಬ್ಲಾಕ್ ಅಂಡ್ ವೈಟ್ ಸಿನಿಮಾದ ಕತೆ ಕೇಳ್ದಂಗ ಆಗ್ಲಿಕ್ಕತ್ತದ. ನನ್ನ ಕತೆ ಕೇಳಿದ್ರೆ ಎಲ್ರು ಹಾಗೆ ಹೇಳ್ತಾರೆ. ನನ್ನ ನೋವು ಯಾರಿಗೂ ಅರ್ಥ ಆಗ್ತಿಲ್ಲ. ಪರವಾಗಿಲ್ಲ ಬಿಡಿ, ನನ್ನ ಹತ್ರ ಇರೋ ಶಕ್ತಿನ ನಾನೇ ಕಾಪಾಡ್ಕೋತೀನಿ. ಅಲ್ರಿ, ನಿಮ್ಮ ಹತ್ರ ಶಕ್ತಿ ಅದ ಅಂತ ಹೇಳ್ತೀರಿ, ಅದರಿಂದ ವೈರಿಗಳನ್ನ ಕೊಂದು ನಿಮ್ ರಾಜ್ಯನ ಉಳಿಸ್ಕೋಬಹುದಿತ್ತು. ನೀವ್ ಹೇಳೋ ತರನೇ ನಾನು ಪ್ರಯತ್ನ ಪಟ್ಟೆ. ಆದ್ರೆ ಆ ಶಕ್ತಿನ ದೂರ ಮಾಡೋದಕ್ಕೆ ನನ್ನ ಧರ್ಮ ಪತ್ನಿ ವೈರಿಗಳ ಪರವಾಗಿ ನಿಂತಿದ್ದಾಳೆ. ಅದಕ್ಕೆ ಏನು ಮಾಡಕ್ಕಾಗ್ದೆ ನಾನು ಇಲ್ಲಿಗೆ ಬಂದೆ. ಶಕ್ತಿ ಶಕ್ತಿ ಅನ್ಲಿಕ್ಕತ್ತಿರಲ್ಲ, ಆ ಶಕ್ತಿನ ನಾನೊಂದ್ಸಲ ನೋಡ್ಬೋದಾ? ನೋಡ್ಬೋದು, ಆದ್ರೆ ಈ ವಿಷಯನ ಯಾರಿಗೂ ಹೇಳಬಾರ್ದು. ಏನ್ ಮಾತಾಡ್ಲಿಕ್ಕತ್ತೀರಿ? ನೀವಂತ ದೊಡ್ಡ ಸೀಕ್ರೆಟ್ನ ನನಗ್ ಹೇಳಲಿಕ್ಕತ್ತೀರಿ ಅಂದ್ಮೇಲೆ ನಾನು ಅದನ್ನ ಯಾರಿಗಾರ ಹೇಳ್ತೇನಾ? ಸಾಧ್ಯನೇ ಇಲ್ಲ. ಆ ಶಕ್ತಿ ಏನು ಅಂತ ನನಗೊಂದ್ಸಲ ತೋರಿಸ್ರಲ್ಲ. ಇದೇನ್ರಿ ರಾಜ್ರ, ನಿಮ್ ಕಡೆ ಇರೋ ಶಕ್ತಿ ತೋರಿಸ್ತೀನಿ ಅಂತ ಹೇಳಿ ಇಷ್ಟೊಂದು ವಜ್ರಗಳನ್ನ ತೋರಿಸ್ಲಿಕ್ಕತ್ತಿರಲ್ಲ? ಈ ವಜ್ರದಲ್ಲೇ ಆ ಶಕ್ತಿ ಅಡಗಿರೋದು. ಈ ಶಕ್ತಿ ಎಲ್ಲಿವರೆಗೂ ನನ್ನ ಜೊತೆ ಇರುತ್ತೋ ಅಲ್ಲಿವರೆಗೂ ನನ್ನ ಜೀವಕ್ಕೆ ಯಾವುದೇ ಅಪಾಯ ಇರೋದಿಲ್ಲ. ಯಾವತ್ತೂ ಈ ಶಕ್ತಿ ನನ್ನಿಂದ ದೂರ ಆಗುತ್ತೋ ಅವತ್ತೇ ನನ್ನ ಪ್ರಾಣ ಹೊರಟೋಗುತ್ತೆ. ಮತ್ತಿದನ್ನ ಹೆಂಗ್ ಸೇಫ್ ಆಗಿ ಇಟ್ಕೋತೀರಿ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನನ್ಗಿರೋದಕ್ಕೆ ಇಲ್ಲಿ ಯಾವ್ದಾದ್ರು ಮನೆ ಸಿಕ್ಕಿದ್ರೆ ಇದನ್ನ ಅಲ್ಲಿ ಗೌಪ್ಯವಾಗಿ ಇಟ್ಟು ವೈರಿಗಳನ್ನ ಹೇಗ್ ಸದೆ ಬಡಿಬೇಕು ಅಂತ ಯೋಚನೆ ಮಾಡ್ತೀನಿ. ರಾಜ್ರ, ಎಲ್ಲೋ ಯಾರ್ದೋ ಮನೆಗೆ ಹೋಗೋ ಬದ್ಲು ನೀವು ನನ್ ಜೊತೆ ನಮ್ಮ ಮನೆಗೆ ಬರ್ರಲ್ಲ. ನಿಮಗೂ ನಿಮ್ ಶಕ್ತಿಗೂ ಯಾವ್ದೋ ರೀತಿ ತ್ರಾಸ ಆಗ್ಲಾರ್ದಂಗ ನಾನ್ ನೋಡ್ಕೋತೇನಿ. ನಿಮ್ಮನ್ನ ನಂಬೋದಾ? ನಂಬಿಕಿಲ್ಲ ಅಂದ್ರೆ ಬಿಡ್ರಿ, ನಾನ್ ಹೋಗ್ತೇನಿ. ಬನ್ನಿ ಬನ್ನಿ ಬನ್ನಿ, ನಾನ್ ನಿಮ್ಮನ್ನ ನಂಬ್ತೀನಿ. ನೀವು ಈ ಶಕ್ತಿನ ಜೋಪಾನವಾಗಿ ಕಾಪಾಡಿದ್ರೆ ನೀವು ಜೀವನದಲ್ಲಿ ಮರೆಯಲಾಗದಂತ ಬಹುಮಾನನ ನಾನ್ ನಿಮಗ್ ಕೊಡ್ತೀನಿ. ಹೇಳ್ಕೊಳ್ಳೋದಿಲ್ಲವಾ? ಬರ್ರಿ 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 ಬರ್ರಿ. ನಿಂತ್ಕೊಳ್ರಿ. ಯಾರೇ ನೀವು? ಸೀದಾ ನಮ್ಮ ಮನೆಯೊಳಗೆ ನುಗ್ಲಿಕತ್ತೀರಿ? ನಾನ್ರಿ ನಿಮ್ ಹೆಂಡತಿ ವೆರೈಟಿ ವೈಷ್ಣವಿ. ಏನ್ರಿ ನೀವು ಇವ್ರ ಜೊತೆ ಬಂದು ನನ್ನ ಹೆಂಡತಿ ಅನ್ಲಿಕತ್ತೀರಲ್ಲ? ನನ್ನ ಹೆಂಡತಿ ಈಗಿನ ಅರಿವಿ ಒಣಗಾಕ್ಲಿಕ್ಕೆ ಮ್ಯಾಲ ಹೋಗ್ಯಾರ. ಹೇಳ್ಕೊಳ್ಳೋದಿಲ್ಲವಾ? ರೀ ಮುರಾರಿ. ವೈಷ್ಣವ್ರ ನೀವ್ರ್ಯಾ? ಏನ್ರಿ ನಾಟಕದವ್ರು ಕರ್ಕೊಂಡ್ ಬಂದಿರಿ? ಇವ್ರಿಗೂ ನಿಮ್ ಗತಿ ಅದ ಹಿಡ್ದದ? ನನಗೇನ್ ಹಿಡಿದಿರೋದು? ಅದೇ ರೀ, ಇವ್ರಿಗೆ ಯಾವಾಗ್ಲೂ ಹಿಡ್ದಿರ್ತದಲ್ಲ. ಇವ್ರಿಗೇನ್ ಹಿಡಿದಿರೋದು? ಅದೇ ರೀ, ನಿಮಗೂ ಹಿಡ್ದದ ಅಂದಲ್ಲ. ಸಿನಿಮಾ ಹುಚ್ಚಿ ರೇ, ನಾನ್ ಸಿನಿಮಾದವನಲ್ಲ ರೀ, ನಿಜವಾದ ರಾಜ. ಯಾಕ್ರಿ ಅವರು ಈ ರೀತಿ ಆಡ್ತಾ ಇದಾರೆ? ಅವ್ರಿಗೇನಾದ್ರೂ ಕಾಯಿಲೆ ಇದ್ರೆ ಕೈ ಕಬ್ಣ ಕೊಡಿ, ಇಲ್ಲಾಂದ್ರೆ ಎಡವಟ್ಟಾಗುತ್ತೆ. ಹಂಗೇನಿಲ್ರಿ ರಾಜ್ರ, ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ ಕೂಡಲೇ ನಾನು ಏನ್ ಅನ್ಕೊಂಡು ಅವರು ನಿಮ್ ಬಗ್ಗೆ ಹಂಗ ಅನ್ಕೊಂಡಾರಷ್ಟೇ. ಒಂದ ನಿಮಿಷ ಇರ್ರಿ. ಮುರಾರಿ, ಯಾಕೆ ನಿಲ್ಲಿಸ್ರಿ? ನಿಮ್ಗೊಬ್ರಿಗ 32 ಹಲ್ಲಿರೋಂಗ ಅಂತ ನಗ್ತಿರಲ್ಲ. ಮತ್ತೇನೇನ್ರಿ, ಯಾರು ನಾಟಕದವ್ರನ್ನ ಗೆಟಪ್ ಹಾಕಿಸ್ಕೊಂಡು ಕರ್ಕೊಂಡ್ಬಂದು ರಾಜ ಅಂತ ಕಾಗಿ ಆರಿಸ್ಲಿಕ್ಕತ್ತಿರಲ್ಲ. ಸಾಕ್ಷಿ ಸಮೇತ ಬಂದ್ರೆ ನಾನು ನಂಬೋದಿಲ್ಲ. ಈ ನೀ ಡುಬಾಕೋರ್ ನಂಬ್ತೀನಿ ರೀ. ನಾನು ಅವ್ರು ನೋಡಿದ ಕೂಡಲೇ ಹಂಗ ತಪ್ಪು ತಿಳಿದಿದ್ದೆ ರೀ. ಆದ್ರೆ ಆಮೇಲೆ ನನಗೆ ಗೊತ್ತಾಗಿದ್ದು ಅವರು ಜಂಗಲ್ ಕಣಿವೆ ರಾಜ ಅಂತ ಹೇಳಿ.
ಅವ್ರ ಕಡೆ ಬೆಲೆ ಬಾಳೋ ವಜ್ರ ಅದ ರೀ. ನಾವೇನ್ರ ಅವ್ರನ್ನ ಚಲೋತ್ನಂಗೆ ನೋಡ್ಕೊಂಡ್ರ ಅವ್ರು ನಮಗೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ನೀವು ನಾನು ಹೇಳ್ದಂಗ ಕೇಳ್ಬೇಕು. ನಿಮ್ಮನ್ನು ಕಟ್ಕೊಂಡಾಗಿಂದ ಅದನ್ನಲ್ಲನ್ರಿ ಮಾಡ್ಲಿಕ್ಕತ್ತಿದ್ದ. ನೀವು ನಂಬಿರಿ ಅಂದ್ರೆ ನಾನು ನಂಬ್ತೀನಿ. ನಡ್ರಿ ಹೋಗುನು. ಈಗ್ಲಾದ್ರೂ ಗೊತ್ತಾಯ್ತಾ ನಾನು ರಾಜ ಅಂತ? ಗೊತ್ತಾತ್ರಿ. ನೀವೇನು ಚಿಂತೆ ಮಾಡಬೇಡ್ರಿ, ನಾವು ನಿಮ್ಮನ್ನ ಜೋಪಾನವಾಗಿ ನೋಡ್ಕೋತೀವ್ರಿ. ಎಂತದ ಮರುಗುಳಿ, ಯಾರೋ ನಾಟಕದವರನ್ನು ಕರ್ಕೊಂಡು ಬಂದಿದ್ಯಾ? ಎಂತ ಕಂಡನೆ ಬಿಡಿದ ಇಬ್ಬರು ಮನೆಯಲ್ಲಿ ನಾಟಕದ ಪ್ರಾಕ್ಟೀಸ್ ಶುರು ಮಾಡಿಬಿಟ್ರ? ಇವರು ನಾಟಕದವ್ರು ಅಲ್ರಿ, ಇವರು ರೀ ರಂಗಿಲ್ಲ, ಇವರು ನಮ್ಮ ಸಂಬಂಧಿಕರ್ರಿ. ಒಂದ್ 3-4 ದಿನ ನಮ್ಮ ಮನೆಯೊಳಗೆ ಇದ್ದು ಹೋಗೋಣ ಅಂತ ಬಂದಾರ. ಸಂಬಂಧಿಕರೇ? ಮತ್ತೆ ಈ ಗೆಟಪಲ್ಲಿ ಹಾಕಿದ್ದಾರೆ? ಅವ್ರೊಂಥರ ಊರ್ನಾಗ ರಾಜ ಇದ್ದಂಗ್ರಿ. ಇವ್ರ ಹೆಸರ ರಾಜ ಹುಲಿ. ಅದನ್ನ ಮೇಂಟೈನ್ ಮಾಡೋ ಸಲುವಾಗಿ ಬೇರೆ ಕಡೆ ಬಂದಲ್ಲೆಲ್ಲ ಈ ಗೆಟಪ್ನಾಗ ಇರ್ತಾರ. ಯಾಕೋ ನಿಮ್ ಮಾತಿನ ಮೇಲೆ ನಂಗೆ ನಂಬಿಕೆನ ಬರೋಲ್ದಲ್ಲ. ನಿಮ್ಗೆ ಯಾಕೆ ನಂಬಿಕೆ ಬರುವಲ್ತಂತ ನಂಗೆ ಗೊತ್ತ್ರಿ. ನೀವು ಟಿವಿ ಸಿನಿಮಾ ಪೇಪರ್ದಾಗ ಬಿಟ್ರ ಖರೇ ರಾಜನ್ ನೋಡೇ ಇಲ್ಲಲ್ಲ, ಅದಕ್ಕೆ ನಿಮ್ಗೆ ನಂಬಿಕೆ ಬರುವಲ್ತು. ತೊಂದರೆ ಇಲ್ಲ ನ ಗಜಿನಿ, ಬುಡದಿಯ ಮಾತಿಗೆ ಚೆನ್ನಾಗಿ ಒಗ್ಗರಣೆ ಹಾಕುದನ್ನು ಕಲ್ತಿದ್ಯಾ? ಹಾಕಬೇಕಲ್ರಪ್ಪ, ಇಲ್ಲ ಅಂದ್ರೆ ಉಪವಾಸ ಇರ್ಬೇಕಾಗ್ತದೆ. ನೋಡಮ್ಮ ವೈಷ್ಣವಿ, ಯಾರ್ಯಾರನ್ನ ಈ ರೀತಿ ಕರ್ಕೊಂಡು ಬಂದು ನನ್ನ ವಟಾರದಲ್ಲಿ ಇಟ್ಕೊಳ್ಳೋದು ನನ್ಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದರಲ್ಲೂ ಈ ರೀತಿ ಇರೋರು ವಟಾರದಲ್ಲಿ ಇದ್ದಾರೆ ಅಂತ ಜನಕ್ಕೆ ಗೊತ್ತಾದ್ರೆ ನನಗೆ ಕೆಟ್ಟ ಹೆಸರು. ಆದಷ್ಟು ಬೇಗ ಇವ್ರನ್ನ ಇಲ್ಲಿಂದ ಹೊರಗಡೆಗೆ ಹಾಕು. ಏನ್ರಿ MP ಅವ್ರ ಹಿಂಗ್ ಮಾತಾಡ್ಲಿಕತ್ತೀರಿ? ಮನಿಗ್ ಬಂದಿರೋ ಅತಿಥಿಗಳನ್ನ ಸತ್ಕಾರ ಮಾಡೋದ್ ಬಿಟ್ಟು ವಾಪಸ್ ಹೋಗು ಅಂತ ಹೇಳಿಕ್ ಆಗ್ತದ? ಅವ್ರಿಗೆ ಎಷ್ಟ್ ದಿನ ಇರ್ಬೇಕು ಅನಿಸ್ತದೋ ಅಷ್ಟ್ ದಿನ ಇರ್ತಾರ. ಸಾಕ್ ಅನ್ಸಿದ್ಮೇಲೆ ಅವ್ರ ಹೋಗ್ತಾರ. ಅವ್ರು ಇಲ್ಲಿರೋಷ್ಟ್ ದಿವ್ಸ ನಿಮ್ಗೇನು ತೊಂದರೆ ಆಗ್ಲಾರ್ದವ್ರ ನಾನ್ ನೋಡ್ಕೋತೀನಿ. ತಾವಿಲ್ಲಿಂದ ದಯಪಾಲಿಸ್ಬೋದು. ಏನ್ರಿ, ಯಾವತ್ತು ನಮ್ಮನ್ನು ಹೊರಗಡೆ ಹೋಗು ಅಂತ ಹೇಳ್ದಿರೋರು ಇವತ್ತು ಈ ನಮ್ಮನೆ ಹೇಳಿ ಹೊರಗಾಕತ್ತೀರಿ? ಲೇ ಜೊಂಡಿಗೆ ಮಾರಿಯವನ, ಮನಿಗ್ ಬಂಧುಗಳು ಬಂದಾಗ ಅವ್ರ ಜೊತೆ ಮಾತಾಡೋದ್ ಬಿಟ್ಟು ನಿಮ್ಮೆಲ್ಲಾರ ಜೊತೆ ಮಾತಾಡ್ಲಿಕ್ಕೆ ಆಗ್ತದ? ಅದಕ್ಕ ಹೋಗ್ರಿ ಅಂತ ಹೇಳಿಕತ್ತೀನಿ. ಆಯ್ತು ಬಿಡಿ ದೋಸ್, ನೀವು ಇಷ್ಟು ಹೇಳಿದ ಮೇಲೆ ನಾವಿನ್ನು ಇಲ್ಲಿ ಇರುವುದಿಲ್ಲ. ಮರ್ಯಾದ ಬ್ರದರ್, ನಾವು ಇನ್ನೂ ಇಲ್ಲಿ ಇದ್ರೆ ನಮ್ಗಿನ್ನು ಇರುವ ಮರ್ಯಾದೆ ಇರುವುದಿಲ್ಲ. ಹೋಗುವ. ಸದ್ಯ ಎಲ್ಲ ಪೀಡೆಗಳು ತೊಲಗದು. ರಾಜರ ಯಾವ್ದ ಕಾರಣಕ್ಕೂ ನೀವು ಖರೇ ರಾಜರು ಅಂತ ಅವ್ರ ಮುಂದೆ ಹೇಳಿಕ್ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಹತ್ರ ಇರೋ ವಜ್ರಕ್ಕೆ ಆಪತ್ತು ಬಂದ್ಬಿಡ್ತದ. ನಾನು ಯಾಕ್ರಿ ಬಾಯ್ ಬಿಡ್ಲಿ? ಮರ್ತು ಬಾಯ್ ಬಿಡೋರು ನೀವು ಹುಷಾರಾಗಿರಿ. ನಾ ಹುಷಾರಾಗಿ ಇರ್ತೀನಿ. ನಿಮ್ಮ ಹತ್ರ ಶಕ್ತಿ ಇರೋ ವಜ್ರ ಅದಂತಲ್ರಿ, ಒಂದ್ಸಲ ತೋರಿಸಿಲ್ಲ ನೋಡಿ ಖುಷಿ ಪಡ್ತೀನಿ. ತೋರಿಸ್ತೀನಿ. ಇದನ್ನ ಜೋಪಾನವಾಗಿ ನೋಡ್ಕೊಂಡ್ರೆ ನಾನು ನಿಮ್ಮ ಹೆಂಡತಿಗೆ ಹೇಳ್ದಾಗೆ ಮರೆಯಲಾಗದಂತ ಬಹುಮಾನ ಕೊಡ್ತೀನಿ. ನಾಥ, ಇದನ್ನೆಲ್ಲ ನೀನು ನಂಬ್ತೀಯೇನೋ? ನಂಬಲಿಕ್ಕೆ ಬೇಕು ಬಿಲ್ಚಪ್ಪ. ಎಂತದಕ್ಕಂದ್ರೆ ಅವನನ್ನು ಕರ್ಕೊಂಡು ಬಂದಿರೋದು ನನ್ನ ದೋಸ್ತು. ಅದ್ಯಾಗಯ್ಯ ನಂಬ್ತೀಯ? ಈಗಿನ ಕಾಲದಲ್ಲಿ ರಾಜರಲ್ಲಿದ್ದಾರೋ, ಅದರಲ್ಲೂ ಅವನ ಹತ್ರ ಇರೋ ಡೈಮಂಡ್ ಒರಿಜಿನಲ್ ಅಂತ ಹೇಗೆ ಹೇಳ್ತೀಯ? ಏನಾದ್ರೂ ಮಾಡ್ಕೊಳ್ಳಿ ಬಿಡಪ್ಪ, ಅಲ್ವೇನೋ? ನಮ್ಮ ಅಣ್ಣ ಹೇಳಕತ್ತಿದ್ ಬರೋಬ್ಬರ ಐತಿ. ಅಲ್ಲಣ್ಣ, ವೈಷ್ಣವ್ರು ಮೊದ್ಲ ಸಿನಿಮಾದವ್ರು, ನಮ್ಮನ್ನ ಯಾಮಾರ್ಸಕ್ ಹಿಂಗ್ ಮಾಡಿರ್ಬೋದು. ಏನು ತ್ರಿಮೂರ್ತಿಗಳು ಸೇರ್ಕೊಂಡು ಯಾರ್ದೋ ಮನೆ ಕಾಂಪೌಂಡ್ ಅಲ್ಲಿ ಬೆಳೆದಿರೋ ಗುಲಾಬಿ ಕೀಳೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ನಮ್ ಕಾಂಪೌಂಡ್ ಅಲ್ಲಿ ಬೆಳೆದಿರೋ ಗುಲಾಬಿ ಹೂನ ಕೇಳಕ್ ಆಗ್ತಿಲ್ಲ ಅಂತ ಅದ್ರಲ್ಲಿ ಬೇರೆಯವ್ರ ಕಾಂಪೌಂಡ್ ಅವರ ಅವಶ್ಯಕತೆ ನಮ್ಗೇನಿದೆ? ನಿಮಗಿಲ್ದಿರ್ಬೋದು, ಆದ್ರೆ ಇವರಿಗೆ ಉಂಟಲ್ಲ, ಇವರು ನಿಮ್ಮ ಮಂಡೆಯನ್ನು ಹಾಳು ಮಾಡಿದ್ರೆ ಬಜ್ಜಿ ಕಾಂಪೌಂಡ್ ಅಂತ ಬಿಲ್ಡಿಂಗ್ ಅನ್ನೇ ಹಾರಿ ಬಿಡ್ತೀರಾ. ನೀವು ನಮ್ಮ ನಾತನ ಬಗ್ಗೆ ತಪ್ಪು ತಿಳ್ಕೊಂಡಿರಿ. ಇಷ್ಟೊತ್ತ ನಿಮ್ಮನ್ನ ಹೊಳಕತ್ತಿದ್ದ. ನನ್ನ ಹೆಂಡತಿ ಬಹಳ ಒಳ್ಳೆ ಒಳಕಿ, ಆಕಿನ ಪಡ್ಕೊಳಕ ನಾ ಪುಣ್ಯ ಮಾಡಿರ್ಬೇಕ, ನಾನ ಕೆಟ್ಟವನು ಅಂತ ಗೋಳ್ ತೊಡ್ಕೊಳಕತ್ತಿದ್ದ. ನನ್ನ ಮುಂಡಿದ ಕಂಡೆ. ನೀನ್ ಯಾವಾಗ ಇಷ್ಟು ಒಳ್ಳೆ ಸ್ಕ್ರೀನ್ ಪ್ಲೇ ರೈಟರ್ ಆದದ್ದು? ಅವಳು ಯಾವ ಊರ ರಾಣಿ ಅಂತೇಳಿ ಅವಳನ್ನು ಹೊಗಳಬೇಕಾ? ಈಗ ಈ ಡುಬಾಲ್ ಡೈಲಾಗ್ನೆಲ್ಲ ಬಿಟ್ಟು ನಾವು ಮಾತಾಡ್ತೀವಿ ಮ್ಯಾಟ್ರಿಗೆ ಬಾ. ಲೇ ಅವಿವೇಕಿ, ಈ ಮ್ಯಾಟ್ರನ್ನ ಯಾವಾಗ ಬೇಕಾದ್ರೆ ಅವಾಗ ಮಾತಾಡ್ಬೋದು ಕಣೋ. ಆದ್ರೆ ಹೆಂಡತಿ ಪ್ರೀತಿನ ಬೇಕಂದಾಗಲ್ಲ ಪಡ್ಕೊಳಕ್ ಆಗುತ್ತೀಯ. ಸುಮ್ನೆ ಮನೆಗೆ ಹೋಗಿ ಅವ್ರ ಜೊತೆ ಊಟ ಮಾಡಿ ಆರಾಮಾಗಿ ರೆಸ್ಟ್ ತಗೊಳ್ಳೋ. ನಾನು ಯಾವ ಬಜೆಂಟು ತುಂಬಾ ಕೆಲಸ ಮಾಡಿದೆ ಅಂತೇಳಿ ರೆಸ್ಟ್ ತಗೊಳ್ಬೇಕಾ? ನನಗೆ ಎಂತ ರೆಸ್ಟಿಗೆ ಇಷ್ಟು ಬೇಡ. ಅವ್ರು ಬೇಕಾದ್ರೆ ಹೋಗ್ಲಿ, ನಾನು ಇಲ್ಲಿ ಇರ್ತೇನೆ. ಓಯ್, ಕತೆ ಎಲ್ಲ ಬೇಡ ಮಾರೇರೆ, ಈಗ ನೀವು ನನ್ನೊಟ್ಟಿಗೆ ಬರ್ಬೇಕಷ್ಟೇ. ಲೇ ನಾಥ, ಹೆಂಡತಿಯರು ಪ್ರೀತಿಯಿಂದ ಕರೆಯುವಾಗ ಹೋಗ್ಬಿಡ್ಬೇಕು ಕಣೋ. ಇಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಬಿಸಿನೀರು ಕಾಯಿಸ್ಬಿಡ್ತಾರೆ. ಆಗಲ್ಲ ಮಾಂಸು. ಓಯ್ ಬನ್ನಿ ಮಾರೇರೆ. ಈ ಲಟ್ಟಣಿಗೆ ಇಲ್ಯಾಕ್ ನಿಂತಿ? ಹಿಟ್ಟಿದ್ರ ಚಪಾತಿ ಲಟ್ಟಿಸೋಣ. ಇದೇನು ಯಾವಾಗ್ಲೂ ನೀವೇ ಬಂದ್ ನನ್ನ ಹಿಂದೆ ನಿಲ್ತಿದ್ದೋರು, ಈಗ ನಾನೇ ಬಂದ್ ನಿಮ್ ಮುಂದೆ ನಿಂತ್ರು ಹೋಗು ಹೋಗು ಅಂತಿದ್ದೀರಾ? ನಾವು ತಾನೇ ಎಷ್ಟು ದಿವಸ ಅಂತ ನಿನ್ನಿಂದ ಅಲಿಯೋದು. ನಮಗೂ ಮರ್ಯಾದೆ ಇದೆ, ಅದು ನಿನಗೂ ಇದ್ರೆ ಇಲ್ಲಿಂದ ಹೋಗ್ಬೋದು, ಇಲ್ಲ ಅಂದ್ರೆ ಇಲ್ಲೇ ನಿಂತಿರ್ಬೋದು. ನನ್ಗೂ ಟೈಮ್ ಬರುತ್ತೆ, ಆವಾಗ ನೋಡ್ಕೋತೀನಿ. ಅಂತೂ ಎಲ್ರು ತೊಲಗಿದ್ರು. ಈಗ ಯಾಗಾದ್ರೂ ಮಾಡಿ ಆ ರಾಜನ ಒಲಿಸ್ಕೊಂಡು ಅವನ ಹತ್ರ ಇರೋ ವಜ್ರ ಮತ್ತೆ ಅವನು ಕೊಡೋ ಬಹುಮಾನನ ನಮ್ದಾಗಿಸ್ಕೋಬೇಕು ಕಣೋ. ಅಲ್ಲಿ ನೋಡು, ಓಹೋ
ರಾಜಾವಲಿಯವರು ಬರಬೇಕು ಬರಬೇಕು. ನಾನು ರಾಜ ಅಲ್ಲ ರೀ, ನಿಮ್ತರ ಸಾಮಾನ್ಯ ವ್ಯಕ್ತಿ. ರಾಜ್ರೇ, ನಾವು ಬಲಗೈಯಲ್ಲಿ ಅನ್ನ ತಿಂದು ಬೆಳೆದವರು. ಯಾರ್ಯಾರು ಹೇಗೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವು ನಿಜವಾದ ರಾಜರು, ನಿಮ್ಮ ಹತ್ರ ಅದ್ಭುತ ಶಕ್ತಿಯುಳ್ಳ ವಜ್ರಗಳಿದೆ ಅಂತ ನಮ್ಗೆ ಗೊತ್ತು. ಹಾಗಂತ ನಾವೇನು ನಿಮ್ಗೆ ಕೆಟ್ಟದ್ದು ಬಯಸ್ತಿಲ್ಲ. ನಿಮ್ಮನ್ನ ನೋಡಿದಾಗ ನನ್ಗೆ ಹಾಗೆ ಅನ್ನಿಸ್ತು. ಆದ್ರೆ ಏನ್ ಮಾಡೋದು, ವೈಷ್ಣವಿಯವರು ಮೊದಲು ಸಿಕ್ಕಿದ್ರಿಂದ ಅವ್ರು ಹೇಳ್ದಾಗ ಕೇಳ್ಬೇಕಾಯ್ತು. ನೋಡ್ರಿ, ಇನ್ ಮೇಲಿಂದ ನೀವು ಅವ್ರು ಹೇಳ್ದಂಗೆ ಕೇಳೋದು ಬ್ಯಾಡ್ರಿ. ಯಾಕಂದ್ರ ಅವರು ಈ ಒಟಾರದ ಬಾಡಿಗೆದಾರರು, ಆದ್ರೆ ನಾವು ವಾರಸ್ದಾರರು. ನೀವು ನಮ್ಮಂತವ್ರ ಮನೆಗೆ ಇರ್ಬೇಕು ಹೊರತು ಅಂತ ಕಾಂಜಿ ಪಿಂಜಿ ಅವ್ರ ಮನೆಗೆ ಅಲ್ಲ. ಹೌದು ರಾಜ್ರೇ, ನನ್ನ ತಮ್ಮ ಹೇಳ್ತಿರೋದು ಅಕ್ಷರಶಃ ಸತ್ಯ. ಆ ಬಾಡಿಗೆದಾರರ ಜೊತೆ ಇದ್ದು ಏನು ಸುಖ ಅನುಭವಿಸ್ತೀರಿ. ನೋಡಿ, ನಿಮ್ಗೆ ಏನೇನು ಸೌಲಭ್ಯ ಬೇಕು ಎಲ್ಲಾನು ನಾವು ಅರೇಂಜ್ ಮಾಡ್ತೀವಿ. ನಿಮ್ಮ ಹತ್ರ ಇರೋ ವಜ್ರಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ. ನೀವು ನಮ್ಮ ಜೊತೆ ಇರ್ತೀರಾ? ಬರೀ ಅನ್ನ ತಿನ್ನುವಾಗ ಬಿರಿಯಾನಿ ಸಿಗುತ್ತೆ ಅಂದಾಗ ಬರ್ದೇ ಇರ್ತೀನ? ಖಂಡಿತ ಬರ್ತೀನಿ. ವೈಷ್ಣವಿರ, ಯಾಕೆ ಇಷ್ಟೊಂದು ಗಾಬರಿಯಿಂದ ಹುಡುಕ್ಲಿಕ್ಕೆತ್ತೀರಿ? ನಾ ಇಲ್ಲೇ ಇದ್ದೀನಲ್ಲ. ನಿಮ್ಮನ್ನ ಯಾರು ಹುಡುಕ್ತಾರ? ಕೈ ಕಾಲಿಗೆ ಸಿಗ್ತಾನೆ ಇರ್ತೀರಿ. ನಾನು ರಾಜರನ್ನ ಹುಡುಕ್ಲಿಕತ್ತೀನಿ. ಅವ್ರನ್ನ ಎಲ್ಲಿ ಹುಡುಕಿದ್ರೆ ಎಲ್ಲಿ ಸಿಗ್ತಾರ್ರಿ? ಯಾವ್ದಾದ್ರು ರಾಜ್ಯ ಆಳ್ಲಿಕ್ಕೆ ಹೋಗಿರ್ಬೇಕು, ಅಲ್ಲೇ ಹುಡುಕ್ರಿ. ರೀ ಮುರಾರಿ ಅವ್ರ, ಹಿಂಗೆಲ್ಲಾ ಮಾತಾಡಿ ನನಗೆ ಸಿಟ್ಟು ತರಿಸ್ಲಿಕ್ಕೆ ಹೋಗ್ಬೇಡ್ರಿ. ರಾಜರು ಕಾಣವಲ್ರು ಅಂತ ಹೇಳಿ ನಾನು ಇಷ್ಟು ಟೆನ್ಷನ್ಲೆ ಹುಡುಕಾಡ್ಲಿರ್ತೀನಿ, ನೀವು ಮಸ್ಕರಿ ಮಾಡ್ಲಿಕತ್ತೀರಾ? ನಾ ಯಾಕೆ ಮಸ್ಕಿರಿ ಮಾಡ್ರಿ? ಬಂದವರು ಒಂದಿಲ್ಲ ಒಂದಿನ ಹೋಗಬೇಕು. ಇವ್ರು ಹಂಗ ಹೋಗ್ಯಾರ ಅನ್ಕೊಂಡ್ಬಿಡ್ರಿ. ಅವ್ರು ನನಗೆ ಹೇಳ್ದ ಎಲ್ಲೂ ಹೋಗೋದಿಲ್ರಿ. ಅಷ್ಟು ಭರವಸೆ ಕೊಟ್ಟು ನಮ್ಮ ಮನೆಯೊಳಗೆ ಇರ್ಲಿಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ಮೇಲೆ ಹೆಂಗ್ರಿ ಹೋಗ್ತಾರ? ಹೋಗ್ಲಿ ಬಿಡ್ರಿ, ಅವ್ರು ಹೋದ್ರು ಅಂತ ನಾವ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅವ್ರೇ ನಮ್ ಬಂಧುನ ಬಳಗನ. ಯಾಕ್ರಿ ಹಿಂಗ್ ತಲೆ ಕೆಟ್ಟವ್ರಂಗ್ ಮಾತಾಡ್ಲಿಕತ್ತೀರಿ? ನಾವೇನವ್ರನ್ನ ಸುಮ್ನ ಕರ್ಕೊಂಬಂದ್ ನಮ್ಮ ಮನೆಯೊಳಗೆ ಇಟ್ಕೊಂಡಿದ್ವಾ? ಅವ್ರನ್ನ ಚಲೋತ್ನಂಗ್ ನೋಡ್ಕೊಂಡ್ರ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರು. ಅದರಿಂದ ನಾವು ಹೊಸ ಜೀವನ ಶುರು ಮಾಡ್ಬೋದಿತ್ತ. ಈಗ ಅವ್ರು ಕಾಣಿಸ್ವಲ್ರು ಅಂದ್ರ ಕಂಡ ಕನಸೆಲ್ಲ ಹಾಳಾಗೋತು. ಬಹುಮಾನದ ಆಸೆ ಬಿಡ್ರಿ, ಮೊದಲು ಕಪಾಟದಾಗಿರೋ ಬಂಗಾರ ಎಲ್ಲ ಬರೋಬ್ಬರದೆಲ್ಲ ನೋಡ್ರಿ. ಯಾರೋ ಅಪರಿಚಿತರನ್ನ ಕರ್ಕೊಂಡ್ಬಂದು ಇರೋ ಬಂಗಾರ ಎಲ್ಲ ಕಳ್ಕೊಳ್ಳೋಂಗಾದಿತ್ತು. ಹೌದಲ್ರಿ, ನೀವ್ ಹೇಳಿಕತ್ತಿರೋದು ಬರೋಬ್ಬರು. ಅವ್ರು ಇದ್ದಕ್ಕಿದ್ದಂಗ ಕಾಣಿಸ್ವಲ್ರು ಅಂದ್ರ ನನಗೂ ಯಾಕೋ ಅವ್ರ ಮೇಲೆ ಅನುಮಾನ ಬರ್ಲಿಕತ್ತದ. ಒಂದ್ ನಿಮಿಷ ರೀ, ಈಗ ನೋಡ್ಬಿಡ್ತೀನಿ. ರೀ ಮುರಾರಿ, ಬರ್ರಿ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಗದಲಿನ ಮೂಲೆಲೆಲ್ಲ ಪದಗಳು ಗುನ್ 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 ಗುಟ್ಟೈತೆ. ರೀ ಎಂಪಿ ಅವ್ರ, ಕುಡ್ದಿದ್ ಸಾಕ್ ನಿಲ್ಲಿಸ್ರಿ. ಯಾಕವ್ವ ನೀನು ಬಂದು ಕುಣಿತೀವಿ? ನಾವು ಕುಣಿಯಾಗಿಲ್ರಿ, ನಿಮ್ಮನ್ನ ಕಾಲ್ ಕೆಳಗೆ ಹಾಕೊಂಡು ಭಕ್ತ ಕುಂಬಾರ ಜೊತೆ ತುಳಿತೀವಿ. ಏನ್ರಿ ಒಟಾರದ ಓನರನ್ನು ಮರ್ಯಾದೆ ಇಲ್ದೆ ನಾವು ಓದಕತ್ತೀರಿ? ಲೇ ಶಾಂಡ್ಗಿ ಮಾರ್ಯವನ, ನಿಮ್ಮಂತ ಮೋಸಗಾರರಿಗೆ ಬರೀ ಆವಾಜ್ ಹಾಕೋದು ಅಷ್ಟ ಅಲ್ಲಲೇ, ಕೈ ಸಿಕ್ಕಿದ್ದನ್ ತಗೊಂಡು ತಲಿ ಹೊಡಿಬೇಕು ಅನಿಸ್ಲಿಕತ್ತದ. ಏನವ್ವ ವೈಷ್ಣವಿ, ಇಷ್ಟೊಂದು ಖಾರವಾಗಿ ಮಾತಾಡ್ತಿದ್ದೀಯ? ಯಾಕೆ ಇವತ್ತು ನಿನ್ ಗಂಡ ನೀನ್ ಕೇಳಿದ್ ಕೊಡ್ಸಲ್ಲ ಅನ್ನೆ? ಅವ್ರು ಕೊಡಿಸ್ತಾರೋ ಬಿಡ್ತಾರೋ ಅದು ನಮ್ ಪರ್ಸನಲ್ ವಿಷಯ. ನೀವ್ ಯಾಕೆ ನಮ್ಮ ಮನಾಗಿದ್ ರಾಜರ್ ನಿಲ್ ಕರ್ಕೊಂಡ್ ಬಂದಿರಿ ಅಂತ ಹೇಳ್ರಿ. ಹೇಳ್ರಿ, ನಿಮ್ಮ ಮನೆಗೆ ಇರ್ಬೇಕಂತ ಹೇಳ್ರಿ, ಬರ್ದ್ಕೊಟ್ಟಿದ್ದೀನ ರಾಜ್ರೆ, ನೀವ ಹೇಳ್ರಿ. ಹೌದಮ್ಮ, ನಾನು ನಿಮ್ ಜೊತೆ ಇರೋದಕ್ಕಿಂತ ಇವ್ರ ಜೊತೆ ಇರೋದೇ ಸೇಫ್ ಅನಿಸ್ತು. ಅದಕ್ಕೆ ನಾನೇ ಇಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀನಿ. ಓಯ್ ರಾಜರೇ, ನೀವು ಇಷ್ಟಪಟ್ಟು ಬರ್ಲಿಲ್ಲ, ಇವರೇ ನಿಮ್ಮ ತಲೆ ಕೆಡಿಸಿ ಕರ್ಕೊಂಡು ಬಂದಿದ್ದಾರೆ ಅಂತ ನಮಗೆ ಗೊತ್ತುಂಟು ಮಾರ್ಯಾರೆ. ಎಂತದಕ್ಕೆಂದ್ರೆ ನನ್ನ ಬುಡಿದಿಯ ಬಗ್ಗೆ ನಾನು ಎಂತ ಮಾತನಾಡ್ತಿದ್ರು, ಎಂತದೋ ಮಾತನಾಡಿದ್ರು ಅಂತೇಳಿ ಇವಳ ತಲೆ ತುಂಬಿಸಿ ನನ್ನನ್ನು ಜಬರ್ದಸ್ತಿ ಹೇಳ್ಕೊಂಡು ಹೋಗಕ್ಕೆ ಮಾಡಿದ್ರು ಈ ಕಿಚ್ಚು ದಚ್ಚು. ಆಗಲೇ ಗೊತ್ತಾಯ್ತು ಈ ಟಾಮ್ ಅಂಡ್ ಜೆರಿಗಳು ಎಂತ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಅಂತ. ಹೌದು ಮೀನತ್ತವ್ರೆ, ನನ್ಗೂ ಬಾಯಿಗೆ ಬಂದಂಗ್ ಬೈದ್ ಕಳಿಸ್ಬಿಟ್ರು. ಹೋಗ್ಲಿ ಬಿಡ್ಬೇಕು. ಓಯ್, ನೀವಿಬ್ರು ಎಂತದಕ್ಕೆ ಇವರ ಮೇಲೆ ಕಿಡಿಕಾರ್ತಿದ್ದೀರಾ? ಅಲ್ಲ, ಈ ರಾಜರ ಗೆಟಪ್ ಅಲ್ಲಿ ಇರುವವರು ಯಾರು? ಇವರೆಂತದಕ್ಕೆ ಇಲ್ಲಿಗೆ ಬಂದಿದ್ದಾರೆ? ಮೀನಾ, ಕತ್ತಿನ ನಿನಗ ಮೊದ್ಲಿಂದ ಹೇಳಿಕ್ ಆಗುದಿಲ್ಲ, ಅದಕ್ಕ ಏನು ಗೊತ್ತಿಲ್ಲಾರ್ದವ್ರಂಗ ಸುಮ್ ನಿದ್ದು ಬಿಡು. ಮೊದ್ಲ ಈ ರಾಜರನ್ನ ನಮ್ಮ ಮನೆಗ್ ಕರ್ಕೊಂಡ್ ಹೋಗ್ತೀನಿ, ಆಮೇಲೆ ನಿನ್ನ ಪೂರ್ತಿ ಪಿಕ್ಚರ್ ತೋರಿಸ್ತೀನಿ. ರೀ ಎಂಪಿ ಅವ್ರ, ನೀವ ಅವ್ರನ್ನ ನನ್ ಜೊತೆ ಕಳಿಸ್ಕೊಡ್ರಿ, ಇಲ್ಲ ಅಂದ್ರ ನಂದ್ ಇನ್ನೊಂದ್ ಮಾರಿ ನೋಡ್ಬೇಕಾಗ್ತದ. ನೀನೇನವ್ವ ಇನ್ನೊಂದ್ ಮುಖ ತೋರ್ಸೋದು? ನಾನು ರೊಚ್ಚಿಗದ 4 ಮುಖ ತೋರಿಸ್ತೀನಿ. ಬರೀ ನಿಮ್ಗಷ್ಟೇ ಆಸೆ ಇರುತ್ತೆ. ನೀನು ಪ್ಲಾನ್ ಮಾಡಿ ಇವ್ರನ್ನ ಹ್ಯಾಕ್ ಕರ್ಕೊಂಡು ಬಂದು ನಾವು ಕರ್ಕೊಂಡು ಬಂದ್ವಪ್ಪ. ರೀ ರಾಜ್ರ, ನಾವ್ ನಿಮ್ಮನ್ನ ಎಷ್ಟ್ ಚಲೋತ್ತಾಗಿ ನೋಡ್ಕೊಳಿಕತ್ತಿದ್ವಿ. ನೀವ್ ಹಿಂಗ್ ಮಾಡೋದು ಬರಬ್ಬರ? ಸುಮ್ಕೆ ತುಂಡು, ಏನು ಹೇಳೋದಾದ್ರು ಡೈರೆಕ್ಟ್ ಆಗಿ ನನಗೆ ಹೇಳೋ, ಅವ್ರಿಗೇನ ಹೇಳೋದು? ರೀ ಎಂಪಿ ಅವ್ರ, ನೀವ್ ಮಾತಾಡ್ಲಿಕ್ಕತ್ತಿರೋದು ಒಂದ್ ಸ್ವಲ್ಪನೂ ಬರೋಬರಿಲ್ಲ. ಮರ್ಯಾದಿಂದ ಅವ್ರನ್ನ ನಮ್ ಜೊತೆ ಕಳಿಸ್ರಿ. ನೋಡವ್ವ, ಯಾರು ಏನೇ ಹೇಳಿದ್ರು ನಾನು ಕಳ್ಸೋದಿಲ್ಲ. ಇಷ್ಟಾದ್ಮೇಲೂ ನೀವು ನನ್ನ ಮಾತು ಕೇಳಲ್ಲ ಅಂದ್ರೆ ಈಗಿಂದೀಗ್ಲೇ ನಿಮ್ಮನ್ನ ವಟಾರದಿಂದ ಖಾಲಿ ಮಾಡಿಸ್ತೀನಿ. ಓಯ್ ವೆರೈಟಿ,
ಹೇಳ ನಾಟಿ. ಆಗದಿಂದ ನೋಡ್ತಾ ಇದ್ದೇನೆ, ಪ್ರಪಂಚವೇ ಮಂಡೆಯ ಮೇಲೆ ಬಿದ್ದಾಗೆ ಕೂತಿದೆಯಲ್ಲ, ಆ ರಾಜ ಬರದಿದ್ರೆ ನಿನಗೆಂತ ನಷ್ಟವಾ? ಏ ಅವ್ರ ಹೆಸರೇನ್ರಿ? ಅನಾರ್ಕಲಿ. ಅನಾರ್ಕಲಿ ಅಲ್ರಿ, ನಿಮ್ಮ ಜೀವನದ ಚಂಪಾಕಲಿ ಅಂದ್ರ ಮೀನಾ ಕುಮಾರಿ ಅವರು. ನೋಡ್ರವ, ಅದೆಲ್ಲ ನಿಮ್ಗೆ ಗೊತ್ತಾಗಿಲ್ಲ. ಅವ್ರು ಯಾರು, ಅವ್ರ ಹತ್ರ ಏನದಂತ ಗೊತ್ತಾದ್ರ ನೀವು ಬಾಯ್ ಬಡ್ಕೋತೀರಿ. ಅವಾಗಿಂದ ಬರೀ ಬಿಲ್ಡಪ್ ಕೊಡೋದೇ ಆಯ್ತು. ನೋಡಿ ಅವ್ರು ಯಾರು, ಅವ್ರ ಹತ್ರ ಅಂತದ್ ಏನಿದೆ ಅಂತ ಮರ್ಯಾದೆಯಾಗಿ ಹೇಳಿ, ಇಲ್ಲ ಅಂದ್ರೆ ಲಟ್ಟಣ್ಗೆ ತಂದು ತಲೆ ಹೊಡೆದಾಕ್ಬಿಡ್ತೀನಿ. ಸಾಕು ಸುಮ್ನಿರ. ಈಗ ಮರ್ಯಾದೆ ಬ್ರದರ್ಸ್ ಕೊಟ್ಟಿರೋ ಹೊಡೆತಾನ ತಡ್ಕೊಳಿಕ್ ಆಗೋಲ್ದು, ಇನ್ ನೀನ್ ಬೇರೆ ಹೊಡಿತೀಯಾ? ಅದೇನಾತು ಅಂತ ಹೇಳ್ತಾನೆ ಕೇಳ್ರಿ. ಇಷ್ಟಾತು. ಸಲ್ಯಾಣತ್ತಲ್ಲಪ್ಪೋ, ಆ ವಜ್ರವನ್ನು ಹೊಡಿಲಿಕ್ಕೆ ಮರ್ಯಾದಿ ಬ್ರದರ್ಸ್ ನನ್ನನ್ನು ಅವಾಯ್ಡ್ ಮಾಡಿದ್ದು. ಓ ಮಾರಿ, ನೀವಾದ್ರೂ ನನಗೆ ವಜ್ರದ ವಿಷಯ ಹೇಳ್ಬಾರ್ದಿತ್ತ ಮಾರೇರೆ. ನಾನೇ ಎಂತಾದ್ರೂ ಪ್ಲಾನ್ ಮಾಡಿ ಅವ್ರು ನಮ್ಮ ಮನೆಗೆ ಬರುವಾಗೆ ಮಾಡ್ತಿದ್ದೆ. ನನಗೆಂತ ಗೊತ್ತಿತ್ತ ವೈದ್ಯರೇ ಮಣ್ಣು ಇದರ ಹಿಂದೆ ಈ ನಮ್ಮನೆಲ್ಲ ಪ್ಲಾನ್ ಉಂಟಂತ. ಅದಕ್ಕೆ ನಾನು ಬರೋದಿಲ್ಲ ಅಂತೇಳಿ ಬಡ್ಕೊಂಡದ್ದು. ಆದ್ರೆ ನೀನೇ ಮರ್ಯಾದೆ ಹೋಗ್ತೆ ಅಂತೇಳಿ ನನ್ನನ್ನು ಕರ್ಕೊಂಡೋಗಿ ಎಲ್ಲ ಕೆಲಸ ಹಾಳು ಮಾಡಿಬಿಟ್ಟೆ. ನೋಡಿ ಈಗ ಆಗೋಗಿರೋದ್ರ ಬಗ್ಗೆ ಮಾತಾಡೋದು ಬಿಡಿ. ಆ ಅಣ್ಣ ತಮ್ಮಂದಿರಿಗೆ ಕೂತ್ ತಿನ್ನೋಷ್ಟು ದುಡ್ಡಿದೆ, ಆ ವಜ್ರದ ಅವಶ್ಯಕತೆ ಅವ್ರಿಗಿಲ್ಲ. ಅದಕ್ಕೆ ನಾವೇ ಆ ರಾಜನ್ ಕರ್ಕೊಂಡ್ಬಂದು ಚೆನ್ನಾಗಿ ನೋಡ್ಕೊಂಡು ಬಹುಮಾನದ ಜೊತೆ ಆ ವಜ್ರನ ನಮ್ದಾಗೋ ಹಾಗೆ ಪ್ಲಾನ್ ಮಾಡೋಣ. ಯೋಚನೆ ಮಾಡ್ಬೇಡ ನ ಜಾನೆ ಮಣ್ಣು. ಆ ಖಾಲಿ ತಲೆಗಳಿಗೆ ಆ ನಮ್ಮನೆ ಐಡಿಯಾ ಉಳಿದಿರ್ಬೇಕಾದ್ರೆ ಇನ್ನು ಮಂಗಳೂರು ಮೀನ್ ತಿಂದು ಬೆಳೆದಿರುವವು ನಾನು. ನನ್ನ ಮಂದಿಗೆ ಅಂತ ಐಡಿಯಾ ಹೋಗ್ಲಿಕ್ಕಿಲ್ಲ. ಬನ್ನಿರಾ. ರಾಜ್ಕುಮಾರ, ಯಾರು ನೀವು? ನೋಡಿದರೆ ಗೊತ್ತಾಗುವುದಿಲ್ಲವೇ? ನಾನು ಮಂಗಳ್ ಕಣಿವೆಯ ರಾಜಕುಮಾರಿ ರಾಣಿ ಗಿಳಿ. ನೋಡಿದರೆ ಗೊತ್ತಾಗುತ್ತದೆ, ನೀನು ರಾಣಿ ಗಿಣಿಯೇ. ಇಲ್ಲಿಗೆ ಬಂದ ಉದ್ದೇಶ? ಅದು ನಮ್ಮ ತಂದೆಯವ್ರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು, ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಅಂತಾನೆ ಬೆಂಗಳೂರಿಗೆ ಬಂದ್ವಿ. ಯಾರೋ ನಿಮ್ಮ ಬಗ್ಗೆ ಹೇಳಿದ್ರು. ಮೊದ್ಲಿಂದಾನು ನಿಮ್ಮನ್ನು ನೋಡ್ಬೇಕು ಅನ್ನೋ ಆಸೆ ಇತ್ತಲ್ಲ, ಸಿಕ್ಕಿದ ಅವಕಾಶನ ಯಾಕೆ ಕಳ್ಕೋಬೇಕು ಅಂತ ಓಡೋಡಿ ಬಂದೆ. ಚೆಲುವೆ, ನೀನು ಓಡಿ ಬಂದುದರಿಂದ ನಿನ್ನ ಪಾದಕ್ಕೆ ನೋವಾಗಲಿಲ್ಲವೇ? ನೋವೇನೋ ಆಗಿತ್ತು, ಆದರೆ ನಿಮ್ಮ ದರ್ಶನವಾದ ಕೂಡಲೇ ನೋವೆಲ್ಲ ಮಾಯವಾಯಿತು. ಮಹಾರಾಜರೇ, ಯಾರಿವರು? ಇವಳು ಮಹಾರಾಣಿ ಗಿಳಿರಾಣಿ ಅಂತ. ನನ್ನನ್ನು ಹುಡುಕೊಂಡು ಮಂಗಲ್ ಕಣಿವೆಯಿಂದ ಇಲ್ಲಿಗೆ ಬಂದಿದ್ದಾಳೆ. ಮಂಗಲ್ ಕಣಿವೆನ ಅದೆಲ್ಲ ಬರ್ತದ್ರಿ? ಅದೆಲ್ಲೂ ಬರಲ್ಲ, ನಾವೇ ಅಲ್ಲಿಗೆ ಹೋಗ್ಬೇಕು. ಅದನ್ನ ಕಟ್ಕೊಂಡು ನಿಮ್ಗೇನು? ಸ್ಟಾಪಿಟೇಷನ್ ನಾನ್ ವೆಜಿಟೇಬಲ್ ಫ್ರೂಟ್ ಅದೇನ್ ಲ್ಯಾಂಗ್ವೇಜ್ ಅಂತ ಮಾತಾಡ್ತೀಯಮ್ಮ? ಮಹಾರಾಜರಿರೋದು ನಮ್ಮ ವಟಾರದಲ್ಲಿ ಗೊತ್ತೇ. ನೋಡಿ ನೋಡಿ ಮಹಾರಾಜರೇ, ನೀವು ಇವರ ವಟಾರದಲ್ಲಿ ಇರುವಿರಿ ಎಂದು ಹೇಗೆ ದರ್ಪ ತೋರಿಸುತ್ತಿದ್ದಾರೆ. ನಾವಿಲ್ಲಿ ಒಂದು ಕ್ಷಣನೂ ಇರೋದು ಬೇಡ. ನಾನೊಂದು ಗುಪ್ತ ಸ್ಥಳ ನೋಡಿದ್ದೇನೆ, ಬನ್ನಿ ನಾವು ಅಲ್ಲಿಗೆ ಹೋಗೋಣ. ಚೆಲುವೆ, ನೀನು ಹೇಳಿದ ಮೇಲೆ ನಾನು ಬರದೇ ಇರುತ್ತೇನೆ. ನಡಿ ಹೋಗೋಣ. ಬೇಡ ಮಹಾರಾಜರೇ, ನೀವು ಇವ್ರ ಜೊತೆ ಹೋದ್ರೆ ತೊಂದರೆ ಆಗುತ್ತೆ. ಏನು, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಇವರಿಗೆ ನನ್ನಿಂದ ತೊಂದರೆಯೇ? ಮಹಾರಾಜರೇ, ನಾನು ನಿಮ್ಮ ಕಣ್ಣಿಗೆ ಮೋಸಗಾತಿಯಂತೆ ಕಾಣುತ್ತಿದ್ದೇನೆ. ಚೆಲುವೆ, ನಿನ್ನ ಬಾಯಿಯಲ್ಲಿ ಇಂಥ ಮಾತು ಬರಬಾರದು. ನಿನ್ನ ಕಣ್ಣಿನಲ್ಲಿ ನನ್ನ ಪ್ರೀತಿಯ ಚಿಲುಮೆ ತುಂಬಿ ತುಳುಕುತ್ತಿದೆ. ಮೋಸ ಮಾಡುವ ಬುದ್ಧಿ ಏನಿದ್ದರೂ ಇವರಿಗೆ. ನಾವು ಹೋಗೋಣವೇ? ಹಾ. ಮಹಾರಾಜೇ, ನಮ್ಮ ಮಹಾರಾಜರೇ, ನೋಡಿದ್ದೀರಾ ಬೆಳ್ಚಪ್ಪ, ನಿಮ್ಮ ಬಾಣವನ್ನ ನಿಮಗೆ ಹೇಗೆ ತಿರುಗಿಸಿದೇವಂತ? ಅಪ್ಪ ತಿರುಗಿಸಿದ್ದೆ ನೀವಲ್ಲ, ಯಾವತ್ತೆ ರಾಣಿ ಬಂದು ಕರ್ಕೊಂಡು ಹೋಗ್ಬಿಟ್ಲ. ಲೇ ಒಣ ಮೆಣಸಿನ್ಕಾಯಿ ಮಾರ್ಯವನ, ಆ ರಾಣಿನ ಯಾರು ಅನ್ಕೊಂಡಿಲ್ಲೇ? ನೀವು ಮಾಡಿದ ಮೋಸಕ್ಕ ಪ್ರತಿ ಮೋಸ ಮಾಡ್ಬೇಕು ಅಂತನ ನಾವ ಗೆಟಪ್ ಹಾಕ್ಸಿ ಕಳ್ಸಿದ್ದ ಡೂಪ್ಲಿಕೇಟ್ ರಾಣಿ ಬಾನು. ಗಿಳಿರಾಣಿ, ನಿನ್ನ ರೂಪ ಲಾವಣ್ಯಗಳನ್ನು ನೋಡಿ ನನ್ನ ಮನಸ್ಸಿನ ನರನಾಡಿಗಳಲ್ಲಿ ರಕ್ತ ಸಂಚಲನ ಹೆಚ್ಚುತ್ತಿದೆ. ಹೆಚ್ಚಿಸ್ಕೊಳಕ್ ಹೋಗ್ಬೇಡಿ, ಆಮೇಲೆ BP ಜಾಸ್ತಿಯಾಗಿ ಲಕ್ವ ಹೊಡೆದ್ಬಿಡುತ್ತೆ. ಈ ರಾಜ ಹುಲಿಗೆ ಲಕ್ಕೋವೆ. ನಿನ್ನಂತ ರೂಪವಂತೆ ನನ್ನ ಪಕ್ಕದಲ್ಲಿ ಕುಳಿತಿರುವಾಗ ಅದೃಷ್ಟ ಬೆನ್ನ ಹಿಂದೆಯೇ ಇರುತ್ತದೆ ಹೊರತು ಕಣ್ಣ ಮುಂದೆ ಕಾಯಿಲೆ ಬರುವುದಿಲ್ಲ. ಹೇಳು ಪ್ರಿಯೆ, ನೀನು ನನ್ನನ್ನು ಎಷ್ಟು ಪ್ರೀತಿಸುತ್ತೀಯೆ? ಅದನ್ನ ಹಾಗೆ ಸುಮ್ಮನೆ ಹೇಳೋಕ್ಕಾಗಲ್ಲ ರಾಜ. ಕಣ್ಣಿಗೆ ಕಾಣದೇ ಇರೋ ಗಾಳಿ ಎಷ್ಟು ದೂರ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸ್ತೀನಿ. ಕೈಗೆ ಎಟಕದೇ ಇರೋ ಆಕಾಶ ಎಷ್ಟು ಅಗಲ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿಸ್ತೀನಿ. ಚೆಲುವೆ, ನನ್ನನ್ನು ಇಷ್ಟು ಪ್ರೀತಿ ಮಾಡುವ ನೀನು ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ದೆ? ನೀನು ಮೊದಲೇ ನನಗೆ ಸಿಕ್ಕಿದ್ದರೆ ನಾನು ಆ ಚೆಂಗಲ್ ಕಣಿವೆಯನ್ನು ಬಿಟ್ಟೇ ಬರುತ್ತಿರಲಿಲ್ಲ. ಈಗಲೂ ಒಳ್ಳೆಯದೇ ಆಯಿತು. ನಾನು ಅಲ್ಲೇ ಇದ್ದಿದ್ದರೆ ನೀನು ನನಗೆ ಸಿಗುತ್ತಿರಲಿಲ್ಲವೇನು?
ನಿನ್ನ ಪ್ರೀತಿಯನ್ನು ನೋಡುತ್ತಿದ್ದರೆ ನಾನು ಈಗಲೇ ನಿನ್ನನ್ನು ಮದುವೆಯಾಗಿ ಬಿಡೋಣ ಅನಿಸುತ್ತಿದೆ. ಈಗಲೇ ಬೇಡ ರಾಜ. ಮೊದಲು ನೀವು ನಿಮ್ಮ ರಾಜ್ಯದ ಜನರನ್ನ ಆ ವೈರಿಗಳಿಂದ ಕಾಪಾಡಬೇಕು. ಆಮೇಲೆ ನಿಮ್ಮ ಜಯದ ಸಂಭ್ರಮದೊಂದಿಗೆ ನಮ್ಮ ಮದುವೆಯನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳೋಣ. ಚೆಲುವೆ, ಗೆಲುವು ಯಾವತ್ತಿದ್ದರೂ ನನ್ನದೇ. ಅದಕ್ಕೋಸ್ಕರ ನಿನ್ನನ್ನು ಒಂಟಿಯಾಗಿ ಬಿಡಲು ನನಗೆ ಇಷ್ಟವಿಲ್ಲ. ಹೆಣ್ಣು ಬೆನ್ನ ಹಿಂದಿದ್ದರೆ ಗೆಲುವು ಖಂಡಿತ ಅಂತ ನಮ್ಮ ತಾಯಿಯವರು ನನಗೆ ಹೇಳಿದ್ದಾರೆ. ಆದ್ದರಿಂದ ನಿನ್ನನ್ನು ಮದುವೆಯಾಗಿಯೇ ನಾನು ಯುದ್ಧಕ್ಕೆ ಹೋಗುತ್ತೇನೆ. ರಾಜರೇ, ರಾಣಿಯರು ಹೇಳುತ್ತಿರುವುದು ಆ ಉದ್ದೇಶದಿಂದ ಅಲ್ಲ. ನೀವು ಯುದ್ಧಕ್ಕೆ ಹೋದಾಗ ನಿಮಗೆಂತಾದ್ರೂ ಹೆಚ್ಚು ಕಮ್ಮಿಯಾಗಿ ನೀವು ಗೊಟಕಂದ್ರೆ ಪಾಪ ಮೆಹಂದಿ ಹಚ್ಚಿಸಿಕೊಂಡ ಕೈಯಿಂದಲೇ ತನಕ ಓದ್ಬೇಕಾದಿತ್ತಲ್ಲ ಅಂತ. ಹೌದು, ನನಗೆ ನಿಮ್ಮ ಜೊತೆ ಜೀವನ ಪೂರ್ತಿ ಬಾಳ್ಬೇಕು ಅಂತ ಇಷ್ಟ. ನೀವಿಲ್ಲ ಅಂದ್ರೆ ನಾನು ಒಂದು ಕ್ಷಣನೂ ಬದುಕಿರಲ್ಲ. ಅದಕ್ಕೆ ಯುದ್ಧ ಆದ್ಮೇಲೆ ಮದುವೆ ಆಗೋಣ. ರಾಣಿ, ನೀನೇಕೆ ಕೆಟ್ಟದನ್ನು ಯೋಚನೆ ಮಾಡುತ್ತಿರುವೆ? ನನ್ನ ಬಳಿ ಈ ವಜ್ರದ ಶಕ್ತಿ ಇರುವವರೆಗೂ ನನ್ನ ಪ್ರಾಣಕ್ಕೆ ಯಾವುದೇ ಸಂಚಕಾರ ಬರುವುದಿಲ್ಲ. ಭಯಪಡಬೇಡ, ಬಾ ಈಗಲೇ ಮದುವೆ ಆಗೋಣ. ನೋಡ್ರಿ ರಾಜ್ರ, ನೀವು ಹೆದರ್ಕೊಂಡು ನಿಮ್ಮ ರಾಜ್ಯ ಬಿಟ್ಟ ಇಲ್ಲಿಗೆ ಬಂದಿರಿ. ಇನ್ನು ಅವ್ರನ್ನ ಮದುವೆಯಾಗಿ ನಿಮ್ಮ ರಾಜ್ಯಕ್ಕೆ ಕರ್ಕೊಂಡು ಹೋದ್ರ ನಿಮ್ಮ ಜೊತೆ ಅವ್ರಿಗೂ ಒಂದು ಗತಿ ಕಾಣಿಸ್ತಾರ್ರಿ. ಅದಕ್ಕೆ ನೀವು ಯುದ್ಧದಾಗ ವಿಜಯಶಾಲಿಯಾಗಿ ವಾಪಸ್ ಬರ್ರಿ. ನಾವ ಮುಂದೆ ನಿಂತು ನಿಮ್ಗೆ ಮದುವೆ ಮಾಡಿಸ್ತೀವಿ. ರಾಜ್ರೆ, ಇವ್ರ ಮಾತನ್ನ ನಂಬೇಡಿ. ಈಗಾಗಲೇ ಇವರಿಂದ ಮೋಸ ಹೋಗಿದ್ದೀರಾ. ಇನ್ನು ಈ ಹುಡುಗಿ ವಿಷಯದಲ್ಲಿ ಏನಾದರೂ ಯಾಮಾರಿದ್ರೆ ಜೀವನ ಪೂರ್ತಿ ನಮ್ಮ ಥರನೇ ಖಾಲಿಯಾಗಿರ್ಬೇಕಾಗತ್ತೆ. ಅದಕ್ಕೆ ಇಷ್ಟಪಟ್ಟವಳನ್ನ ಇಷ್ಟಪಟ್ಟಾಗಲೇ ಇಷ್ಟು ದಿನ ಮದುವೆ ಆಗ್ಬಿಡ್ಬೇಕು. ಆಗ್ಲೇ ಪ್ರೀತಿಗೊಂದು ಬೆಲೆ ಬರೋದು. ಓ ಸುವರ್ಣದ ವಾಸ್ಕೊಡಿಗಮ್ಮ, ಕಾಲಿರುವ ಒಲೆಗೆ ಎಂಥದಕ್ಕೆ ಸೌದೆ ಇಟ್ಟು ಸುಮ್ಮನೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ? ಅಲ್ಲ, ಮಹಾರಾಣಿಯವರಿಗೆ ಈಗಲೇ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಿಮ್ಮದಿಂದ ನಡುವಿನಲ್ಲಿ ಪಿರಿ ನಾದನ ನಮಗಂತೂ ಮದುವೆ ಆಗೋ ಭಾಗ್ಯ ಸಿಗ್ಲಿಲ್ಲ. ರಾಜರಿಗೆ ರಾಣಿನ ಮದುವೆ ಆಗೋ ಭಾಗ್ಯ ಸಿಕ್ಕೈತಿ. ಯಾಕೆ ತಡಿತಿ? ನೋಡಿ, ನನಗೂ ಈಗಲೇ ಮದುವೆ ಆಗಬೇಕು ಅಂತ ತುಂಬಾ ಆಸೆ ಇದೆ. ಆದರೆ ಕದ್ದು ಮುಚ್ಚಿ ಮದುವೆ ಆಗೋದ್ರ ಬದಲು ನಮ್ಮ ರಾಜ್ಯದ ಜನಗಳ ಮುಂದೆ ಮದುವೆ ಆದ್ರೆ ನಿಮಗೂ ಒಳ್ಳೆ ಹೆಸರು, ನನಗೂ ಒಳ್ಳೆ ಹೆಸರು. ರಾಜ್ರೆ, ನೀವು ಯಾರ ಮಾತನ್ನು ಕೇಳಬೇಡಿ. ನೀವು ಇಷ್ಟಪಟ್ಟಿದ್ದೀರಿ ಅಂದಮೇಲೆ ಮುಂದುವರಿತಾ ಇರಿ. ಯಾಕಂದ್ರೆ ನೀವು ರಾಜ, ನಿಮ್ಮ ಮಾತನ್ನ ಎಲ್ಲರೂ ಕೇಳಬೇಕೇ ಹೊರತು ಎಲ್ಲರ ಮಾತನ್ನ ನೀವು ಕೇಳೋದಲ್ಲ. ಓ MP ಅವರೇ, ಫಿಟ್ಟಿಂಗ್ ಇಡೋದನ್ನ ಚಂದ ಕಲ್ತಿದ್ದೀರಾ ಮಾರೇರೆ. ಸಕಲ ವಿದ್ಯೆಗಳನ್ನು ತಮ್ಮಿಂದ ತಾನೇ ಕಲ್ತಿದ್ದು. ರಾಜ್ರೆ, ನೀವೇನು ಯೋಚನೆ ಮಾಡ್ತಿದ್ದೀರಿ? ತಗೊಳ್ಳಿ, ಈ ತಾಳಿ ಕಟ್ಟಿ ನಿಮ್ಮ ಮದುವೆ ಆಸೆನ ನೆರವೇರಿಸ್ಕೊಡಿ. ಗಿಳಿರಾಣಿ, ನಿನ್ನ ಕುತ್ತಿಗೆಯನ್ನು ಕೊಡು. ಈ ತಾಳಿಯನ್ನು ಈಗಲೇ ಕಟ್ಟಿಬಿಡುತ್ತೇನೆ. ಅಯ್ಯೋ ಸಾಕ್, ಸುಮ್ಮನೆ ರೀ. ನಾನು ಯಾವ ಸೀಮೆ ರಾಣಿನೂ ಅಲ್ಲ. ನಾನು ಈ ಒಟ್ಟಾರದ ಹುಡುಗಿ ಬಾನು. ನೋಡಿದ್ರ ರಾಜರೇ, ನಿಮಗೆಲ್ಲ ಮೋಸ ಮಾಡಿ ನಿಮ್ಮ ಹತ್ರ ವಜ್ರ ತಗೋಬೇಕಂತಿರಲ್ಲ, ಹೆಂಗ್ ಸಂತೆ ಹಾಕ್ಯಾರ? ಓ ಪುಟ್ಟಗಿಟ್ಟ, ನೀವು ಕೂಡ ಅದೇ ವಜ್ರಕ್ಕೋಸ್ಕರ ಅಲ್ವಾ ಅವರನ್ನು ಒಲಿಸಿಕೊಂಡು ನಿಮ್ಮ ಒಟ್ಟಿಗೆ ಇರಿಸಿದ್ದು? ಅಂದರೆ ನೀವೆಲ್ಲ ನನ್ನನ್ನು ಯಾಮಾರಿಸಿ ಮೋಸ ಮಾಡಬೇಕೆಂದುಕೊಂಡಿರುವಿರಾ? ನಿಮ್ಮನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನನ್ನ ರಾಜ್ಯಕ್ಕೆ ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗಿ ಬಂಧನದಲ್ಲಿರಿಸುತ್ತೇನೆ. ಬಂಧನದಲ್ಲಿ ಇರಿಸಬೇಕಾಗಿರೋದು ಅವ್ರನ್ನಲ್ಲ, ನಿಮ್ನ. ಓಯ್, ಇವರನ್ನೆಂತದಕ್ಕೆ ಬಂಧನದಲ್ಲಿ ಇರಿಸ್ತೀರಾ ಮಾರೇರೆ? ಮೇಡಮ್, ನೀವು ತಿಳ್ಕೊಂಡ್ರೆ ಇವನು ರಾಜ ಅಲ್ಲ, ರಾಜನ ಪತ್ರ ಮಾಡ್ಬೇಕಂತ ವೇಷ ಹಾಕೊಂಡು ಊರು ತುಂಬಾ ಓಡಾಡ್ತಿದ್ದ. ಆದ್ರೆ ಎಲ್ಲೋ ಅವಕಾಶ ಸಿಗದೆ ತನ್ನನ್ ತಾನೇ ರಾಜ ಅನ್ಕೊಂಡು ಹುಚ್ಚ ಆಗ್ಬಿಟ್ಟಿದ್ದಾನೆ. ಉಡುಪಿ ಕೃಷ್ಣ, ಎಂತೆಂಥ ಪಾತ್ರಗಳನ್ನು ನಮ್ಮ ಒಟ್ಟಾರಕ್ಕೆ ಕಲಿಸ್ತೀರಪ್ಪ. ಅಲ್ಲಣ್ಣ, ಈ ಪಿರ್ಕಿ ಮಹಾರಾಜನಿಗೆ ಮಂಡೆ ಸಮ ಎಲ್ಲ ಸರಿ, ಆದರೆ ಈ ಜನರ ಕೈಯಲ್ಲಿರುವ ವಜ್ರ ಇದು ಒರಿಜಿನಲ್ ಅಲ್ಲಣ್ಣ. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ಅದು ನಿಜವಾದ ವಜ್ರ ಅಲ್ಲ, ನಾಟಕಕ್ಕೆ ಯೂಸ್ ಮಾಡೋ ಸೆಟ್ ಪ್ರಾಪರ್ಟಿ.